ಕುಮಾರ ಒಂದು ಸಣ್ಣ ಹಳ್ಳಿಯಲ್ಲೇ ಜನಿಸಿದ, ಬೆಳೆದ. ಆತನ ಊರು ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿತ್ತು. ಹೊಳೆಗೆ ಹತ್ತಿರ ತೋಟಗಳು, ಹಸು ಮೇಕೆಗಳ ಗದ್ದಲ, ಚಿಗುರುವ ಪುಟ್ಟ ಮನೆಗಳು ಎಲ್ಲವೂ ಎಳೆಯೋಡಿ ಬಂದ ಚಲನಚಿತ್ರದಂತಹ ಕಣ್ಮನಸ್ಸು ನಿಬಿಡಗೊಳಿಸುವಂತಹವು. ಆದರೆ ಈ ಗ್ರಾಮಕ್ಕೊಂದು ಸಮಸ್ಯೆ ಇತ್ತು. ಶಿಕ್ಷಣದ ಕೊರತೆ, ಉದ್ಯೋಗಾವಕಾಶಗಳ ಕೊರತೆ ಮತ್ತು ಹೊಸತನ್ನು ಕಲಿಯುವ ಅವಕಾಶಗಳ ಕೊರತೆ. ಕುಮಾರ ಒಬ್ಬ ಸಾಮಾನ್ಯ ರೈತರ ಮಗ. ಅವರ ಕುಟುಂಬಕ್ಕೆ ತೋಟದ ಕೃಷಿಯೇ ಮುಖ್ಯ ಆದಾಯದ ಶಕ್ತಿ. ಆದರೆ ಅವರಲ್ಲಿ ಸದಾ ಹೊಸ ಕನಸುಗಳಿದ್ದವು. ಬಾಲ್ಯದಿಂದಲೇ ಅವರು ಹಳ್ಳಿಯ ಪರಿಸ್ಥಿತಿಗಳನ್ನು ನೋಡುತ್ತಾ, ಒಂದು ದಿನ ನಾನು ದೊಡ್ಡ ಊರಿಗೆ ಹೋಗಿ ಜೀವನವನ್ನು ಮಾಡಬೇಕು, ಮನೆತನವನ್ನು ಎತ್ತಬೇಕು ಎಂಬ ಕನಸು ಕಾಣುತ್ತಿದ್ದ. ಒಮ್ಮೆ ಶಾಲೆಯಲ್ಲಿ ಗುರೂಜಿ ಹೇಳಿದ ಮಾತು ಅವನ ಮನಸ್ಸಿನಲ್ಲಿ ಚಿಗುರುಟ್ಟಿತು. ಜ್ಞಾನವೇ ಪರಮ ಆಸ್ತಿ, ಅದನ್ನು ಸಂಪಾದಿಸಿದರೆ ಎಲ್ಲವೂ ಸಾಧ್ಯ ಎಂಬುದು. ಅವರು ದಿನದ ಸಮಯದಲ್ಲಿ ಕೃಷಿ ಕೆಲಸದಲ್ಲಿ ತಮ್ಮ ತಂದೆಗೆ ಸಹಾಯ ಮಾಡುತ್ತಿದ್ದರು. ರಾತ್ರಿ ಹೊತ್ತಿಗೆ ಲಾಂಪಿನ ಬೆಳಕಿನಲ್ಲಿ ಓದುತ್ತಿದ್ದರು. ಹಳ್ಳಿಯ ಶಾಲೆಯಲ್ಲಿ ಏನಿದ್ದರೂ ಕಲಿತರು. ಆದರೆ ದೊಡ್ಡ ಊರಿಗೆ ಹೋಗಿ ಅಧ್ಯಯನ ಮಾಡುವ ಆಸೆ, ಅದಕ್ಕಾಗಿ ಹೋರಾಡುವ ಛಲ ಅವರ ಅಂತರಾಳದಲ್ಲಿ ಪ್ರಬಲವಾಗಿತ್ತು. ಕುಮಾರ 10ನೇ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. ಆದರೆ 10ರ ನಂತರ ಕಾಲೇಜಿಗೆ, ಮೈಸೂರಿಗೆ ಹೋಗಬೇಕಾದರೆ ಹಣ ಬೇಕು. ಅವರ ತಂದೆ ಹೇಳಿದರು, ನಮ್ಮ ಕೈಯಲ್ಲಿ ಅಷ್ಟು ಸಾಧ್ಯವಿಲ್ಲ ಮಗ. ಕೃಷಿಯೇ ನಮ್ಮ ಜೀವನಾಡಿ. ಇದು ಅವರ ಕನಸಿಗೆ ತೊಡಕನ್ನು ಉಂಟು ಮಾಡಿತು. ಆದರೆ ಕುಮಾರ ಗ್ರಾಮದಲ್ಲಿಯೇ ಹೊಲಗೊಬ್ಬರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡರು. ರಾತ್ರಿ ಹೊತ್ತು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಹಣ ಕೂಡಿಸಿಕೊಂಡು ಕೊನೆಗೂ 1.5 ವರ್ಷದಲ್ಲಿ ಮೈಸೂರಿಗೆ ಹೋಗುವ ಅವಕಾಶ ಸಿಕ್ಕಿತು. ನಗರ ಪ್ರವೇಶಿಸಿದಾಗ ಅವರ ಕಣ್ಣುಗಳು ಪ್ರಪಂಚವೇ ಬೇರೆ ಎಂದು ಅರಿತುಕೊಂಡವು. ದೊಡ್ಡ ಕಟ್ಟಡಗಳು, ಕಾರುಗಳ ಹತ್ತಿರ ಓಡಾಟ, ಹೊಸ ಬದುಕಿನ ಅನುಭವ. ಆದರೆ ಅವರಿಗೆ ಮುಖ್ಯವಾಗಿದ್ದದ್ದು ಅವರ ಜೀವನ ಗುರಿ. ಕುಮಾರ ಕಾಲೇಜು ಸೇರಿದರು, ಆದರೆ ದುಡ್ಡಿಲ್ಲದೆ ಊಟ ಮಾಡುವುದು ಕಷ್ಟವಾಯಿತು. ಅವರು ಹೋಟೆಲ್ನಲ್ಲಿ ಕೆಲಸ ಮಾಡಿದರು. ರಾತ್ರಿ ಹೊತ್ತಿಗೆ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡರು. ಇದರಿಂದಲೇ ಅವರು ತಮ್ಮ ಕಾಲೇಜಿನ ಶುಲ್ಕ ಕಟ್ಟಲು ಸಾಧ್ಯವಾಯಿತು. ಒಮ್ಮೆ ಅವರ ಮಿತ್ರನೊಬ್ಬನು ಅವಹೇಳನದಿಂದ ಹೇಳಿದನು, ನೀನು ಹಳ್ಳಿಯಿಂದ ಬಂದವನು, ಯಾಕೆ ಬೇಕು ನಿನಗೆ ಕಾಲೇಜು ಶಿಕ್ಷಣ? ಅಯ್ಯೋ ಹುಚ್ಚ, ಮನೆಗೆ ವಾಪಸ್ ಹೋಗು ಎಂದು. ಆ ಮಾತು ಅವರ ಮನಸ್ಸಿಗೆ ತಟ್ಟಿತು. ಆದರೆ ಅವರು ಶಾಂತವಾಗಿ ಉತ್ತರಿಸಿದರು, ನನ್ನ ಹಳ್ಳಿಯಲ್ಲಿರುವ ನನ್ನ ತಂದೆ ತಾಯಿ ನನ್ನನ್ನು ನಂಬಿದ್ದಾರೆ. ನನ್ನ ಹಳ್ಳಿಯ ಮಕ್ಕಳು ನನ್ನನ್ನು ನಂಬಿದ್ದಾರೆ. ನಾನು ಹೋದರೆ ಅವರು ನನಗಾಗಿ ಹೆಮ್ಮೆ ಪಡುವ ಹಾಗೆ ಇರಬೇಕು. ಅವರು ತಮ್ಮ ಪಾಠವನ್ನು ಅತ್ಯಂತ ಮನೋಭಾವದಿಂದ ಓದಿದರು. ಒಂದು ದಿನ ಕಾಲೇಜಿನಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. ಅದರ ಜೊತೆಗೆ ಕಂಪನಿಯೊಂದರಲ್ಲಿ ತಾತ್ಕಾಲಿಕ ಕೆಲಸ ಕೂಡ ಸಿಕ್ಕಿತು. ಇದರಿಂದಲೇ ಅವರ ಜೀವನದ ಮೊದಲ ಯಶಸ್ಸಿನ ಬೆಳಕು ಹೊಳೆಯಿತು. ಒಂದು ದಿನ ದೊಡ್ಡ ಕಂಪನಿ ಒಂದರಲ್ಲಿ ದೊಡ್ಡ ಉದ್ಯೋಗವೂ ಸಿಕ್ಕಿತು. ಉತ್ತಮ ಉದ್ಯೋಗ ಸಿಕ್ಕಿದಾಗ ತಮ್ಮ ಹಳ್ಳಿಗೆ ಬಂದು ತಂದೆಗೆ ಹೇಳಿದರು, ಅಪ್ಪ, ನಾನು ಈ ಹಳ್ಳಿಯ ಮಗ. ಆದರೆ ಇನ್ನು ಮುಂದೆ ಈ ಹಳ್ಳಿಯ ಮಕ್ಕಳು ದೊಡ್ಡ ಕನಸು ಕಾಣಬೇಕು. ಅವರು ತಮ್ಮ ಹಳ್ಳಿಯಲ್ಲಿ ಒಂದು ಉಚಿತ ಪಾಠಶಾಲೆ ಪ್ರಾರಂಭಿಸಿದರು. ಅಲ್ಲಿಯ ಮಕ್ಕಳಿಗೆ ವಿದ್ಯೆ ಕಲಿಯಲು ಸಹಾಯ ಮಾಡಿದರು. ಸಾರಾಂಶ: ಕುಮಾರ ಹಳ್ಳಿಯಿಂದ ನಗರಕ್ಕೆ ಹೋದರೂ ತಮ್ಮ ಮೂಲವನ್ನು ಮರೆಯಲಿಲ್ಲ. ಅವರ ಪ್ರಯಾಣ ಕಷ್ಟಪೂರ್ಣವಾಗಿದ್ದರು,
ಧೈರ್ಯ ಮತ್ತು ಪರಿಶ್ರಮದಿಂದ ಅವರು ಜಯಗಳಿಸಿದರು. ಜ್ಞಾನ ಮತ್ತು ಪರಿಶ್ರಮವಿದ್ದರೆ ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲಬಹುದು ಎಂಬ ಸಂದೇಶ ಅವರು ತಮ್ಮ ಹಳ್ಳಿಯ ಮಕ್ಕಳಿಗೆ ಕೊಟ್ಟರು. ಇದು ಕೇವಲ ಅವರ ಕಥೆಯಲ್ಲ, ಇದು ಪ್ರತಿಯೊಬ್ಬ ಹಳ್ಳಿಯ ಹುಡುಗನ ಕನಸಿನ ಕತೆ. ಇದೇ ರೀತಿಯ ಇನ್ನಷ್ಟು ಅರ್ಥಗರ್ಭಿತ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಫಾಲೋ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.